ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಯನ್ನ ಮೊದಲು ನೋಡೋಣ. A phenomena where the third base of tRNA at its 5' end can pair with the non-complementary base of mRNA is called. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯೂನಿವರ್ಸಾಲಿಟಿ, ಕೋಲಿನಿಯಾರಿಟಿ, ಡಿಜೆನರಸಿ, ವಾಬ್ಲಿಂಗ್. ಈ tRNA ಯಲ್ಲಿ ಥರ್ಡ್ ಬೇಸ್ at 5' end ಏನಿದೆಯಲ್ಲ, ಇದು ಇಟ್ ಕ್ಯಾನ್ ಪೇರ್ ವಿತ್ ನಾನ್ ಕಾಂಪ್ಲಿಮೆಂಟರಿ ಬೇಸ್ ಆಫ್ mRNA ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಫೆನಾಮಿನನ ವಾಬ್ಲಿಂಗ್ ಇನ್ ಬೇಸ್ ಪೇರಿಂಗ್ ಅಂತ ಕರೀತಾರೆ. ವಾಬ್ಲಿಂಗ್. ಇಲ್ಲಿ ದ ಥರ್ಡ್ ಬೇಸ್ ಆಫ್ ದ ಕೋಡಾನ್ ಏನಿದೆಯಲ್ಲ, ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ಪೆಸಿಫಿಸಿಟಿ ಆಫ್ ಕೋಡಾನ್ ಇಸ್ ಪರ್ಟಿಕ್ಯುಲರ್ಲಿ ಡಿಟರ್ಮೈನ್ಡ್ ಬೈ ದ, ಈ ಸ್ಪೆಸಿಫಿಸಿಟಿ ಅಂತ ಏನಿದೆಯಲ್ಲ, ಸ್ಪೆಸಿಫಿಸಿಟಿ ಆಫ್ ಅ ಕೋಡಾನ್ is particularly determined by the first two bases. ಅದಕ್ಕೋಸ್ಕರ ಈ ಥರ್ಡ್ ಬೇಸ್ ಏನಿದೆಯಲ್ಲ, ಇಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಬಿನ್ ಶೋನ್ ದಟ್ ಫಾರ್ ಇನ್ಸ್ಟನ್ಸ್ ದ ಸೇಮ್ tRNA ಕ್ಯಾನ್ ರೆಕಗ್ನೈಸ್ more than one codons differing only at the third position. ಅದಕ್ಕೋಸ್ಕರನೇ ಈ ಥರ್ಡ್ ಬೇಸ್ ಆಫ್ tRNA at 5' end it is not very important ಅಂತ ಹೇಳ್ತಾರೆ. ಇನ್ನು ಈ ಪೇರಿಂಗ್ ಏನಿದೆಯಲ್ಲ, ಇಟ್ ಇಸ್ ನಾಟ್ ವೆರಿ ಸ್ಟೇಬಲ್. ಇದು ಸ್ಟೇಬಲ್ ಆಗಿಲ್ಲ. ಅಂಡ್ ಇಟ್ ಇಸ್ ಅಲೋಡ್ ಡ್ಯೂ ಟು ವಾಬ್ಲಿಂಗ್ ಇನ್ ಬೇಸ್ ಪೇರಿಂಗ್ at its third position. ಆದುದರಿಂದ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆ, a phenomena where the third base of tRNA at its 5' end can pair with a non-complementary base of mRNA is called ಅನ್ನೋದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ ವಾಬ್ಲಿಂಗ್. ಮಕ್ಕಳೇ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತಹ ಕೀ ಕಾನ್ಸೆಪ್ಟ್ ಅಬೌಟ್ ವಾಬ್ಲಿಂಗ್ ಆಫ್ ಬೇಸ್ ಪೇರಿಂಗ್ ಇನ್ tRNA ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.